ಅಬ್ಬಾ, ಇನ್ನೂ ಸತ್ಯಕ ನಾನು. ಅಕ್ಕ, ನೀವು ನಿಜವಾಗ್ಲೂ ಮಹಾನ್ ಅಕ್ಕ. ನನಗಂತೂ ಎಷ್ಟು. ಅಯ್ಯೋ ಅಕ್ಕ, ಅಲ್ಲಿ ನೋಡಿ. ಅಯ್ಯೋ, ಇವರೆಲ್ಲಿಂದ ಬಂದ್ರು? ಈ ಯುದ್ಧ ಮುಗಿಯೋದಿಲ್ಲ ಅನ್ಸುತ್ತೆ. ನಾನು ಯಮಲೋಕಕ್ಕೆ ಹೋಗೋದಕ್ಕೆ ಇಲ್ಲೇ ಎಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ಸುತ್ತೆ. ಇವ್ರ ಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ನಾನೇನು ಭಯ ಪಡ. ಅದು ಎಷ್ಟು ಜನ ಬರ್ತಾರೋ ಬರ್ಲಿ, ಒಳ್ಳೇದೆ ಬರಲಿ. ನನ್ನ ಶಕ್ತಿನೂ ಪರೀಕ್ಷೆ ಮಾಡ್ಕೊಳಂಗಾಗತ್ತೆ. ಅಕ್ಕ, ಅಲ್ಲಿ ನೋಡಿ ಅಕ್ಕ. ಏನ್ ನಿನ್ನ ಉದ್ದೇಶ? ಯಾಕೆ ಇಲ್ಲಿಗೆ ಬಂದಿದೀಯಾ? ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಬಹುಶಃ ಇವಳೇ ಈ ಸಾಮ್ರಾಜ್ಯದ ರಾಣಿ ಇರಬೇಕು. ಹೋರಾಟ ಏನೋ ಚೆನ್ನಾಗಿಯೇ ಮಾಡಿದ್ದೀಯಾ, ಮೆಚ್ಚಲೇಬೇಕು. ಆದರೆ ಈ ಪವಿತ್ರ ಸ್ಥಳವನ್ನು ಅಪವಿತ್ರ ಮಾಡಲು ಹೊರಟಿದೆಯಲ್ಲ, ನಿನ್ನ ಉದ್ದೇಶ ಸರಿಯಿಲ್ಲ. ಉದ್ದೇಶ ಸರಿ ಇಲ್ಲದೆ ಇದ್ದಾಗ ಶಿಕ್ಷೆನ ಅನುಭವಿಸಲೇಬೇಕು. ಇದು ನಮ್ಮ ನಿಯಮ, ನಾಗಕನ್ಯಾ ಸಾಮ್ರಾಜ್ಯದ ನಿಯಮ. ಇಬ್ಬರನ್ನು ಎಳ್ಕೊಂಡು ಬನ್ನಿ. ಇವೆಲ್ಲ ನನ್ನನ್ನು ತಡೆಯುತ್ತೆ ಅಂತ ಅನ್ಕೊಂಡಿದ್ಯಲ್ಲ? ಸಾಧ್ಯನೇ ಇಲ್ಲ. ಇದು ನಿನ್ನ ಭ್ರಮೆ. ನಾನೋಗಿ ನಾಗರಾಣಿಗೆ ಇವಳು ಸೆರೆ ಸಿಕ್ಕಿರುವ ವಿಷಯವನ್ನು ತಿಳಿಸುತ್ತೇನೆ.